20 ವರ್ಷಗಳಿಂದ ಒಂದು ಪ್ಯಾಟರ್ನ್ ಗಮನಿಸ್ತಾ ಇದ್ದೀನಿ ನಾನು. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋ ಮಾತು ಯಾವಾಗ ಬರುತ್ತಲ್ಲ, ಅಂಥದ್ದೇ ಸನ್ನಿವೇಶದಲ್ಲಿ ತಪ್ಪು ಯಾರು ಮಾಡಿದ್ರು ತಪ್ಪೆ ಅನ್ನೋ ಮಾತು ಕೂಡ ಬರುತ್ತೆ. ಸಿಚುವೇಶನ್ ಸೇಮ್ ಇರುತ್ತೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋದಕ್ಕೂ ತಪ್ಪು ಯಾರು ಮಾಡಿದ್ರು ತಪ್ಪೆ ಅನ್ನೋದಕ್ಕೂ. ಕೆಲವು ತಪ್ಪುಗಳು ನಡೆದಾಗ ಅದಕ್ಕೆ ಧರ್ಮ ಮಾತ್ರ ಅಲ್ಲ, ಜಾತಿಗಳು ಉಪಜಾತಿಗಳು ಬಂದ್ಬಿಡ್ತವೆ. ಕಾಮನ್ ಸೆನ್ಸಿನ ಪ್ರಶ್ನೆ. ಕಾಶ್ಮೀರದ ಹಜರತ್ ಬಾಲ್ ಮಸೀದಿಯಲ್ಲಿ ಭಾರತದ ರಾಷ್ಟ್ರ ಲಾಂಛನವನ್ನು ಕುಕ್ಕಿ ಹೊಡೆದರು. ಅದರಲ್ಲಿ ಬಿಜೆಪಿಯವರು ಏನ್ ಇತ್ತು ಅನ್ನೋದು, ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ ಸರ್, ಅಲ್ಲಿ ಬಿಜೆಪಿನೂ ಇಲ್ಲ ಕಾಂಗ್ರೆಸ್ಸೂ ಇಲ್ಲ. ದುರ್ಗಾದೇವಿಯ ಪೆಂಡಾಲ್ಗಳ ಕಥೆಯಲ್ಲಿ ಏನಾಯ್ತು ಅನ್ನೋದನ್ನು ಜಗತ್ತು ನೋಡಿದೆ. ಅದರ ಪಕ್ಕದ ಬರ್ಮಾದಲ್ಲಿ ಬೌದ್ಧ ಭಿಕ್ಕುಗಳ ಜೊತೆಗೆ ಏನೇನಾಯ್ತು ಅನ್ನೋದನ್ನು ಜಗತ್ತು ನೋಡಿದೆ. ಅಲ್ಲಿ ಬಿಜೆಪಿನೂ ಇಲ್ಲ ಕಾಂಗ್ರೆಸ್ಸೂ ಇಲ್ಲ. ಅದೆಲ್ಲ ಬಿಡ್ರಿ, ಅಫ್ಘಾನಿಸ್ತಾನದಲ್ಲಿ ಒಬ್ಬ ಬುದ್ಧ ಕೂಡ ಇಲ್ಲ, ಅಲ್ಲಿ ಬೌದ್ಧ ಒಬ್ಬನೂ ಇಲ್ಲ. ಬಾಮಿಯಾನ್ ಬುದ್ಧನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿದ್ದ ಬಾಮಿಯಾನ್ ಬುದ್ಧನ ಮೂರ್ತಿಗಳಿಗೆ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಂಥವ್ರೆ ರಾಕೆಟ್ ಇಟ್ಟು ಹೊಡೆದಾಕಿದ್ರು. ಅಲ್ಲೂ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, RSS ಇಲ್ಲ, JDS ಇಲ್ಲ. ಹೀಗಿರುವಾಗ ಕಾಮನ್ ಸೆನ್ಸ್ನ ಪ್ರಶ್ನೆಯನ್ನು ಪತ್ರಕರ್ತನಾಗಿ ನಾನು ಕೇಳ್ಕೊಳ್ಳೋದು, ಸಮಸ್ಯೆಯ ಮೂಲ ಏನು ಅಂತ. ಇಬ್ರು ಮಕ್ಕಳು ಟೆರೆಸ್ ಮೇಲೆ ನಿಂತ್ಕೊಂಡು ಗಣೇಶನ ವಿಗ್ರಹದ ಮೇಲೆ ಉಗಿತವೆ. ನಾನು ಮಕ್ಕಳನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಅವ್ರಿಗೆ ಏನ್ ಶಿಕ್ಷಣ ಸಿಕ್ಕಿದೆ ಅನ್ನೋದನ್ನ ನಾನು ಕೇಳ್ತಾ ಇರೋದು. ಏನ್ ಸಿಕ್ತು ಅಂತ ಅಂದ್ರೆ, ಇದು ಮೂರ್ತಿ ಪೂಜೆಯ ಬಗ್ಗೆ ಅಸಹ್ಯ ಈ ಮಟ್ಟಿಗೆ ಹೋಗಿಬಿಟ್ರೆ, ಅಸಹನೆ ಈ ಮಟ್ಟಿಗೆ ಹೋಗ್ಬಿಟ್ರೆ ಸರಿ, ಇದು ಮೂರ್ತಿ ಪೂಜಕರ ನಾಡು ಸ್ವಾಮಿ. ಇದು ಇಲ್ಲಿ ಗಣೇಶನ ಉತ್ಸವಗಳು ನಡೀತವೆ, ದುರ್ಗಮ್ಮನ ಉತ್ಸವ ನಡೀತವೆ, ದೇವಿ ಉತ್ಸವಗಳು ನಡೀತವೆ, ಕೃಷ್ಣನ ಉತ್ಸವ ನಡೆಯುತ್ತೆ. ಅದ್ರ ಬಗ್ಗೆ ಅಸಹನೆ ಬಂದ್ಬಿಟ್ರೆ ಸಮಾಜ